ಪ್ರಜ್ಞಾನಂ ಟ್ರಸ್ಟ್ ಉಡುಪಿ ಆಯೋಜಿಸುತ್ತಿರುವಂತಹ ಏಕವ್ಯಕ್ತಿ ನಾಟಕ ಹೆಜ್ಜೆಗೊಲಿದ ಬೆಳಕು ನಾಟ್ಯರಾಣಿ ಶಾಂತಲೆಯ ಆತ್ಮವೃತ್ತ ಬಹ್ರೈನ್ನಲ್ಲಿ ಡಿಸೆಂಬರ್ 19ಕ್ಕೆ ನಡೆಯಲಿದೆ. ಇದರಲ್ಲಿ ಅಭಿನಯಿಸುತ್ತಿರುವಂತಹ ವಿದೂಷಿ ಸಂಸ್ಕೃತಿ ಪ್ರಭಾಕರ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು. ನಾನು ಡೈರೆಕ್ಟಾಗಿ ಕ್ವೆಶ್ಚನ್ಗೆ ಬರ್ತಾ ಇದ್ದೇನೆ. ಸೊ ಭರತನಾಟ್ಯದಲ್ಲಿ ನಿಮಗೆ ಆಸಕ್ತಿ ಯಾವಾಗ ಹುಟ್ಟಿಕೊಂಡಿತ್ತು ಅನ್ನೋದು ಮೊದಲನೇ ಪ್ರಶ್ನೆ ನನ್ನದು. ಮತ್ತು ನಿಮ್ಮ ಬಾಲ್ಯ ಅದು ಹೇಗಿತ್ತು? ಭರತನಾಟ್ಯದೊಂದಿಗೆ ಬೆಳೆದಂತಹ ಬಾಲ್ಯ ಯಾವ ಥರ ಇತ್ತು ಅಂತ. ನಾನು ಭರತನಾಟ್ಯ ಕಲಿಕೆ ಶುರು ಮಾಡಿದ್ದು ನಾನು 3rd ಸ್ಟ್ಯಾಂಡರ್ಡಲ್ಲಿ ಇರಬೇಕಿದ್ರೆ. ಸೊ ಆವಾಗ ನನ್ನ ತಂದೆಗೆ ಮುಖ್ಯವಾಗಿ GP ಪ್ರಭಾಕರ್ ತುಮ್ರಿ ನನ್ನ ತಂದೆ. ಸೊ ಅವರಿಗೆ ಸಾಹಿತ್ಯ, ನೃತ್ಯ, ಕಲೆ ಇದರಲ್ಲೆಲ್ಲ ತುಂಬ ಆಸಕ್ತಿ. ಸೊ ಹಾಗಾಗಿ ಅವರಿಗಿರೋ ಆಸಕ್ತಿನೇ ನನಗೂ ಒಂಥರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರು ಚಿಕ್ಕ ವಯಸ್ಸಿಂದ ಎಲ್ಲ ಕಾರ್ಯಕ್ರಮ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದೇ ಆಸಕ್ತಿ ನನ್ನಲ್ಲಿ ಬೆಳೆದು ಅವರು ನನ್ನನ್ನು ಕ್ಲಾಸಿಗೆ ಕೂಡ ಹಾಕಿದ್ರು. ನಾನು ಹೆಜ್ಜೆ ನೃತ್ಯ ಸಂಸ್ಥೆ ವಿದುಷಿ ಯಶಾರಾಮಕೃಷ್ಣ ಅವರ ಸ್ಟೂಡೆಂಟ್. ಸೊ ಹಾಗಾಗಿ ಅವರ ಅಂಡರಲ್ಲಿ ನಾನು ಭರತನಾಟ್ಯವನ್ನು ಕಲಿಕೆಯನ್ನು ಪ್ರಾರಂಭ ಮಾಡಿದೆ. ಸೊ ಹಾಗೆ ಕಲಿತಾ ಅದರಲ್ಲಿ ಇನ್ನೂ ನನಗೆ ಜಾಸ್ತಿ ಆಸಕ್ತಿ ಬೆಳೀತು. ಇದನ್ನು ಇನ್ನೂ ನಾನು ಜಾಸ್ತಿ ಕಲಿಬೇಕು, ಇದರಲ್ಲಿ ನಾನೊಂದು ಹೆಸರನ್ನು ಮಾಡಬೇಕು ಅನ್ನೋ ಒಂದು ಆಸೆ ಬಂತು. ಸೊ ಹೀಗೆ ಕಲಿತಾ ಐ ಥಿಂಕ್ ಇಷ್ಟು ವರ್ಷ ಅದನ್ನು ಕಲ್ತ್ಕೊಂಡು ಬಂದು ಈಗ ಈ ಥರ ಒಂದು ಹೆಜ್ಜೆಗೊಲಿದ ಬೆಳಕು ಅನ್ನೋ ಒಂದು ನನ್ನದೇ ಆದ ಒಂದು ಸ್ವಂತ ಏಕವ್ಯಕ್ತಿ ನಾಟಕ, ಅದರಲ್ಲಿ ಭರತನಾಟ್ಯವನ್ನು ಅಳವಡಿಸ್ಕೊಂಡು ಮಾಡುವಂಥ ಒಂದು ಅವಕಾಶ ಒದಗಿ ಬಂತು. ಓಕೆ, ಈಗ ಒಂದು ಮೊದಲ ಪ್ರದರ್ಶನ ಅನ್ನೋದು ಅದನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಮೊದಲ ಪ್ರದರ್ಶನದ ಅನುಭವ ಹೇಗಿತ್ತು? ಹಾಗೂ ಇತ್ತೀಚೆಗೆ ಮಾಡುವಂತಹ ಪ್ರದರ್ಶನಗಳು ಒಂದಷ್ಟು ಕಡೆಗಳಲ್ಲಿ ಮಾಡಿರ್ತೀರಾ, ಅದು ಯಾವುದು? ಹೆಜ್ಜೆಗೊಲಿದ ಬೆಳಕು ಅಂತ ಈ ಒಂದು ನಾಟಕ ಇದನ್ನು ಮಾಡಬೇಕು ಅನ್ನೋದು ಪರ್ಟಿಕ್ಯುಲರಲ್ಲಿ ಈ ಸ್ಕ್ರಿಪ್ಟ್ ಅನ್ನೋದು ತಲೆಯಲ್ಲಿರಲಿಲ್ಲ. ಬಟ್ ಇಷ್ಟು ವರ್ಷ ನಾನು ಏನು ಆಸಕ್ತಿಯನ್ನು ನಾಟಕ ಮತ್ತು ನೃತ್ಯದಲ್ಲಿ ನಾನು ಬೆಳೆಸ್ಕೊಂಡು ಬಂದಿದ್ದೆ. ಸೊ ಅದಕ್ಕೆ ಪೂರಕವಾಗಿ ಒಂದು ನನ್ನದೇ ಆದ ಒಂದು ಸ್ವಂತ ಒಂದು ಈ ಥರದೊಂದು ಪ್ರೊಡಕ್ಷನ್ ಮಾಡಬೇಕು, ಇದನ್ನು ಎಲ್ಲ ಕಡೆ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಕನಸು ಬಹಳ ವರ್ಷಗಳಿಂದ ಇತ್ತು. ಸೊ ಅದಕ್ಕೆ ರೈಟ್ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಪ್ರಕಾರವಾಗಿ ನನಗೆ ಒಳ್ಳೆಯ ಒಂದು ಕತೆಗಾರ್ತಿ ಸಿಕ್ಕಿದ್ರು, ಸುಧಾ ಅಡುಕಳ ಅಂತ. ಅವ್ರ ಹತ್ರ ನಾನು ಹೀಗೆ ಒಂದು ಕಥೆಯನ್ನು ಬರೆದುಕೊಡ್ಬೇಕು, ನೀವು ಈ ಥರ ನನ್ನದೊಂದು ಕನಸಿದೆ, ಈ ಥರ ಮಾಡಬೇಕು ಅಂತ ಹೇಳಿದಾಗ ನಾಟ್ಯರಾಣಿ ಶಾಂತಲೆಯ ಒಂದು ಕತೆ ಅದನ್ನು ಅವರು ಪಿಕ್ ಮಾಡಿದ್ರು. ತುಂಬ ಚೆನ್ನಾಗಿ ಆ ಒಂದು ಸ್ಕ್ರಿಪ್ಟನ್ನು ಕೂಡ ಅವರು ರೆಡಿ ಮಾಡಿಕೊಟ್ರು. ಸೊ ಆ ಸ್ಕ್ರಿಪ್ಟು ಓದಿದಾಗಲೇ ನನಗೆ ತುಂಬ ಖುಷಿಯಾಗಿತ್ತು. ಇದರಲ್ಲಿ ತುಂಬ ನಾಟಕದಲ್ಲಿ ನಾನು ಆ್ಯಸ್ ಅನ್ ಆ್ಯಕ್ಟರ್ ಯಾವ ರೀತಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು, ಎಷ್ಟೊಂದು ಚಾಲೆಂಜಿಂಗ್ ಆಗಿದೆ ಅನ್ನೋದು ನಂಗೆ ಬಹಳ ಖುಷಿ ಇತ್ತು. ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ತುಂಬ ಚೆನ್ನಾಗಿ ಇದನ್ನು ಪ್ರದರ್ಶನ ಮಾಡಬೇಕು ಅಂತ. ಸೊ ಅದಕ್ಕೆ ಸರಿಯಾಗಿ ನನಗೆ ಡೈರೆಕ್ಟರ್ ಕೂಡ ಸಿಕ್ಕಿದ್ರು, ಗಣೇಶ್ ರಾವ್ ಯಲ್ಲೂರು ಅಂತ. ಸೊ ಇದೆಲ್ಲ ಒದಗಿ ಬಂದಾಗ ಒಂದೊಳ್ಳೆಯ ನಾಟಕ ಪ್ರೊಡಕ್ಷನ್ ಆಯಿತು ಅಂತ ಅನಿಸುತ್ತೆ. ಸೊ ಅದನ್ನು ಫಸ್ಟ್ ಪ್ರದರ್ಶನ ನಾವು ಮಾಡಿದ್ದು ಇನ್ಫೋಸಿಸ್ IYC ಬಿಲ್ಡಿಂಗ್ ಉಡುಪಿಯಲ್ಲೇ. ಸೊ ಅದಕ್ಕೆ ಇಟ್ ವಾಸ್ ಅ ಹೌಸ್ಫುಲ್ ಶೋ, ಫಸ್ಟ್ ಶೋ. ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ದರು, ಬಹಳ ಖುಷಿ ಆಯಿತು. ಸೊ ಆ ಪ್ರದರ್ಶನ ನೋಡಿ ಎಲ್ಲರೂ ಹೇಳಿದ್ದೊಂದೇ, 90 ನಿಮಿಷದ ಒಂದು ನಾಟಕ ಏನಿತ್ತು. ಸೊ ಒಬ್ಬರೇ ಇಷ್ಟೊಂದು ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ಮಾಡಿದ್ರು, ಯಾರಿಗೂ ಒಂದು ನಿಮಿಷನೂ ಬೋರ್ ಅಂತ ಅನಿಸಿಲ್ಲ. ಒಬ್ಬರೇ ಒಂದು 90 ನಿಮಿಷ ಜನರನ್ನು ಹಿಡಿದಿಟ್ಕೊಳ್ಳೋ ಅಂಥದ್ದು ಅದು ಸುಲಭದ ಮಾತಲ್ಲ. ತುಂಬ ಚೆನ್ನಾಗಿ ಮಾಡಿದೆ ಅನ್ನೋದು ಹೆಚ್ಚಿನವರ ಬಾಯಲ್ಲಿ ಬಂದಂಥ ಮಾತು. ಸೊ ಹಾಗಾಗಿ ಅದು ತುಂಬ ಖುಷಿ ಕೊಡ್ತು, ನಾವು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಸೊ ಈ ಒಂದು ರಿವ್ಯೂವನ್ನು ಕೇಳಿ ಹಲವಾರು ಕಡೆ ನಮಗೆ ಶೋಗಳು ಕೂಡ ಬುಕ್ ಆಯಿತು. ಅದು ಬೆಂಗಳೂರಲ್ಲಿ ರಂಗಶಂಕರದಲ್ಲಿ ಮಾಡುವಂಥ ಅವಕಾಶ ಸಿಕ್ತು, ಆಮೇಲೆ ಶಿವಮೊಗ್ಗದಲ್ಲಿ, ಆಮೇಲೆ ಮಂಗಳೂರಲ್ಲಿ 2-3 ಶೋಗಳನ್ನು ಮಾಡಿದ್ವಿ. ಹಾಗೆ ಉಡುಪಿಯಲ್ಲೂ ಹಲವಾರು ಕಡೆ ಶೋಗಳನ್ನು ಮಾಡೋ ಅವಕಾಶ ಸಿಕ್ತು. ಸೊ ಹೀಗೆ ಇದರೆಲ್ಲ ಮಧ್ಯೆ ನಮಗೆ ಇವಾಗ ಇಂಟರ್ನ್ಯಾಷನಲಿ ಬೆಹರಿನ್ನಲ್ಲೂ ನಮಗೆ ಶೋ ಮಾಡೋವಂಥ ಒಂದು ಅವಕಾಶ ಸಿಕ್ಕಿದೆ. ಸೊ ಡಿಸೆಂಬರ್ 19ರಂದು ಅಲ್ಲಿ ಕೂಡ ಪ್ರದರ್ಶನ ಆಗ್ತಾ ಇರೋದು ತುಂಬ ಒಂದು ಖುಷಿಯ ವಿಚಾರ. ಓಕೆ, ಈ 90 ನಿಮಿಷ ಏನಿದೆ, ಆ 90 ನಿಮಿಷದ ಒಂದು ಪರ್ಫಾರ್ಮೆನ್ಸಿಗೆ ಒಂದಷ್ಟು ಪ್ರೊಸೆಸ್ ಇರ್ತದೆ, ಹಿಂದ್ಗಡೆಯಿಂದ ಪ್ರಿಪರೇಷನ್ ಪ್ರೊಸೆಸ್ ಆಗಿರ್ಬೋದು. ಸೊ ಅದರ ಪ್ರಿಪರೇಷನ್ ಯಾವ ಥರ ನಡೀತಿತ್ತು? ನೀವು ಅದನ್ನು ಯಾವ ಥರ ನೀವು ನಿಮ್ಮನ್ನು ಪ್ರಿಪೇರ್ ಮಾಡ್ಕೊಂಡಿದ್ರಿ ಅಂತ? ಇದು ನಾವು ಸ್ಕ್ರಿಪ್ಟ್ ಫಸ್ಟ್ ರೆಡಿ ಆದಮೇಲೆ ನಮಗೆ ಸುಧಾಡ್ಕೊಳ್ಳೋ ಅವ್ರು ಬರೆದು ಕೊಟ್ಟ ಮೇಲೆ ಸ್ಕ್ರಿಪ್ಟ್ ರೀಡಿಂಗನ್ನು ನಾವು ಆಲ್ಮೋಸ್ಟ್ 15 to 20 ಡೇಸ್ ಸ್ಕ್ರಿಪ್ಟ್ ರೀಡಿಂಗನ್ನೇ ಮಾಡ್ತಾಯಿದ್ವಿ. ಯಾಕಂದರೆ ಅದು ಒಬ್ಬಳೇ ನಾನು ಅದನ್ನು 90 ನಿಮಿಷದ ಆ ಒಂದು ಸ್ಕ್ರಿಪ್ಟ್ 14-15 ಪೇಜ್ ಸ್ಕ್ರಿಪ್ಟ್ ಏನಿದೆ, ಸೊ ಅದನ್ನು ನಾನು ಬೈ ಹರ್ಟ್ ಮಾಡ್ಕೋಬೇಕಿತ್ತು, ಅದನ್ನು ಅರ್ಥ ಮಾಡ್ಕೋಬೇಕಿತ್ತು, ಆ ಕ್ಯಾರೆಕ್ಟರನ್ನು ತಿಳ್ಕೊಳ್ಬೇಕಿತ್ತು. ಸೊ ಹಾಗಾಗಿ ಒಂದು 15ರಿಂದ 20 ದಿನ ನಾವು ಸ್ಕ್ರಿಪ್ಟ್ ರೀಡಿಂಗಲ್ಲಿ ತೊಡಗಿಸ್ಕೊಂಡು ನಂತರ ನಿಧಾನಕ್ಕೆ ಗಣೇಶ್ ರಾವ್ ಯಲ್ಲೂರು ಅವರು
ಇದನ್ನು ರಿಹರ್ಸಲ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ತಕ್ಕ ಹಾಗೆ ಪ್ರಿಪ್ರೇಷನ್ಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಆಲ್ಮೋಸ್ಟ್ ಇದು 2 to 3 ಮಂತ್ಸ್ನ ಪ್ರಿಪ್ರೇಷನ್ ಆಗಿತ್ತು ಟೋಟಲ್ ನಾಟಕ ತಯಾರಿ ಆಗಬೇಕಿದ್ರೆ. ಸೊ ಹಾಗಾಗಿ 3 ತಿಂಗಳ ಒಂದು ಶ್ರಮ ಇದರಲ್ಲಿ ಇದೆ. ಓಕೆ, ಅಪಾರ್ಟ್ ಫ್ರಮ್ ಭರತನಾಟ್ಯ, ಸಂಸ್ಕೃತಿ ಪ್ರಭಾಕರ್ ಏನು ಅಂದರೆ ಬೇರೆ ಏನು ಆಸಕ್ತಿಗಳನ್ನು ನೀವು ಹೊಂದಿದ್ದೀರಾ ಅಂತ? ಮೊದಲು ನನಗೆ ಆಸಕ್ತಿ ಬಂದಿದ್ದು ಭರತನಾಟ್ಯದಲ್ಲಿ. ಸೊ ಭರತನಾಟ್ಯದ ಜೊತೆಗೆ ನಾನು ನಾಟಕಗಳಲ್ಲೂ ಬಹಳ ಚಿಕ್ಕ ವಯಸ್ಸಿಂದ ತೊಡಗಿಸ್ಕೊಳ್ತಾ ಇದ್ದೆ. ಏನು ಸಮ್ಮರ್ ಕ್ಯಾಂಪ್ಸ್ಗಳು ಮಾಡ್ತಾಯಿದ್ರು, ಶಿಬಿರಗಳನ್ನು ಮಾಡ್ತಾಯಿದ್ರು. ಉಡುಪಿಯಲ್ಲಿ ಹಲವಾರು ಸಂಸ್ಥೆಗಳಿದೆ, ರಂಗಭೂಮಿ ಇರಬಹುದು, ರಥಬೀದಿ ಗೆಳೆಯರು ಇರಬಹುದು, ಹಾಗೆ ಇನ್ನೂ ಹಲವಾರು ಸಂಸ್ಥೆಗಳು ಪ್ರತಿ ವರ್ಷ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ರಂಗ ಶಿಬಿರಗಳನ್ನು ಮಾಡ್ತಾಯಿದ್ರು. ಸೊ ಅದು ನನಗೆ ನಾಟಕಗಳಲ್ಲಿ ಆಸಕ್ತಿ ಹುಟ್ಟೋದಕ್ಕೆ ತುಂಬ ಹೆಲ್ಪ್ ಆಯಿತು. ಹಾಗೆ ಇದರ ಆಸಕ್ತಿಯಲ್ಲಿ ನಾನು ನಾಟಕ ಮತ್ತು ನೃತ್ಯದಲ್ಲಿ ತೊಡಗಿಸ್ಕೊಳ್ತಾ ಇರಬೇಕಿದ್ರೇ ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇದರ ಜೊತೆಗೆ ನನಗೆ ಇನ್ನೊಂದು ಹವ್ಯಾಸವಾಗಿ ಬಂದಿದ್ದಂದರೆ ಮಾಡೆಲಿಂಗ್. ಸೊ ಅದು ಅಕಸ್ಮಾತಾಗಿ ಬಂದಂಥ ಕೆಲವೊಂದು ಅವಕಾಶಗಳು ಅದು ಹವ್ಯಾಸ ಆಗಿ ಕನ್ವರ್ಟ್ ಆಯಿತು. ಸೊ ಒಂದರಿಂದ ಒಂದು ಅವಕಾಶಗಳು ಸಿಗ್ತಾ ಹೋಯಿತು. ಮಲ್ಬಾರ್ ಗೋಲ್ಡ್ ಇರಬಹುದು ಅಥವಾ ಮಾರುತಿ ಜ್ಯುವೆಲರ್ಸ್, ಆಮೇಲೆ ಗೀತಾಂಜಲಿ ಸಿಲ್ಕ್ಸ್, ಹೀಗೆ ಹಲವಾರು ಸಂಸ್ಥೆಗಳಿಗೆ ಮಾಡೆಲ್ ಆಗಿ ಒಂದು ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಸೊ ಹಾಗಾಗಿ ಅದು ಒಂದು ಹವ್ಯಾಸ ಆಗಿ ಬೆಳೆದುಕೊಂಡು ಬಂದಿದೆ. ಸೊ ಅದ್ರ ಜೊತೆಗೆ ನಾನು ಸಿವಿಲ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಬೆಂಗಳೂರಲ್ಲಿ. ಸೊ ಇದೆಲ್ಲ ಒಟ್ಟಿಗೆ ನನ್ನ ಆಸಕ್ತಿಯಾಗಿ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇನೆ. ಓಕೆ, ಎಷ್ಟು ಸಮಯದಿಂದ ಈ ಒಂದು ಏಕವ್ಯಕ್ತಿ ನಾಟಕವನ್ನು ನೀವು ಮಾಡ್ತಾ ಇದ್ದೀರಾ ಅಂತ, ಮತ್ತು ಎಷ್ಟು ಪ್ರದರ್ಶನಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ಒಂದಷ್ಟು ವಿವರ? ಇದು ಹೆಜ್ಜೆಗೊಲಿದ ಬೆಳಕು ಫಸ್ಟ್ ಪ್ರದರ್ಶನ ಆಗಿದ್ದು ಉಡುಪಿಯಲ್ಲಿ ಫೆಬ್ರವರಿ 2025 ನಾವು ಅದನ್ನು ಮೊದಲ ಪ್ರದರ್ಶನವನ್ನು ಮಾಡಿತ್ತು. ಸೊ ಅದರ ನಂತರ ಬೆಂಗಳೂರಲ್ಲಿ, ಶಿವಮೊಗ್ಗದಲ್ಲಿ, ಮಂಗಳೂರಲ್ಲಿ, ಉಡುಪಿಯ ವಿವಿಧ ಕಡೆಗಳಲ್ಲಿ ಇದು ಪ್ರದರ್ಶನವನ್ನು ಕಂಡಿದೆ. ಸೊ ಡಿಸೆಂಬರ್ 19 ಬೆಹರಿನ್ನಲ್ಲಿ ಕೂಡ ಬೆಹರಿನ್ ದೇಶದಲ್ಲಿ ನಮಗೆ ಪ್ರಯೋಗವನ್ನು ಮಾಡುವಂಥ ಅವಕಾಶ ಸಿಕ್ಕಿದೆ. ಸೊ ಈಗ ಟೋಟಲಿ ನಾವು ಫೆಬ್ರವರಿಯಿಂದ ನೋಡಿದ್ರೆ 11 ಪ್ರದರ್ಶನಗಳನ್ನು ನಾವು ಈಗಾಗಲೇ ಹೆಜ್ಜೆಗೊಲಿದ ಬೆಳಕು ನಾಟಕವನ್ನು ನೀಡಿದ್ದೇವೆ. ಓಕೆ, ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಂಡಿರ್ತಾರೆ ಈಗ ಬೆಹರೇನ್ ಅವರು. ಸೊ ನಿಮ್ಮ ಪ್ರದರ್ಶನದಿಂದ ಅವರಿಗೆ ಏನು ಸಿಗಲಿಕ್ಕಿದೆ? ಈ ಒಂದು ಪ್ರದರ್ಶನದ ವಿಶೇಷತೆ ಏನು ಅಂತ? ಬೆಹರಿನ್ನಲ್ಲಿ ನಾನು ಕೇಳಿದಾಗೆ ಅವರು ಉದ್ಯೋಗ ನಿಮಿತ್ತ ಅಲ್ಲಿ ಇದ್ದರೂ ಕೂಡ ಎಷ್ಟೊಂದು ಕಲೆಗೆ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ. ಅದರಲ್ಲೂ ಯಕ್ಷಗಾನ ಇರಬಹುದು ಅಥವಾ ಡ್ಯಾನ್ಸ್ ಇರಬಹುದು, ನಾಟಕ ಇರಬಹುದು, ಎಲ್ಲ ಕಾರ್ಯಕ್ರಮಗಳಲ್ಲಿ ನಡೀತಾನೆ ಇರುತ್ತೆ. ಸೊ ಎಷ್ಟೊಂದು ನಮಗೆ ನೋಡೋದಕ್ಕೂ ಸಿಗುತ್ತೆ. ಅಲ್ಲಿ ನಮ್ಮ ಭಾರತದ ಕಲಾವಿದರಿಗೂ ಅಲ್ಲಿ ಹೋಗಿ ಪ್ರದರ್ಶನ ನೀಡ್ತಾ ಇರೋದನ್ನು ನಾವು ನೋಡ್ತಾ ಇರ್ತೇವೆ. ಸೊ ಆ ಒಂದು ಅವಕಾಶ ನನಗೆ ಒದಗಿ ಬಂದಿರೋದು ಕೂಡ ಬಹಳ ಖುಷಿ ಇದೆ. ಸೊ ಅದರಲ್ಲೂ ಏಕವ್ಯಕ್ತಿ ನಾಟಕ ನಾನು ಅಲ್ಲಿ ಯಾರು ಪ್ರದರ್ಶನ ಮಾಡಿದ್ದನ್ನು ಇಷ್ಟರವರೆಗೆ ಕೇಳಿಲ್ಲ, ಮಾಡಿರಬಹುದು. ಬಟ್ ಅದರಲ್ಲೂ ಈ ನಾವು ಮಾಡಿದಂಥ ಈ ಒಂದು ಹೆಜ್ಜೆಗೊಲಿದ ಬೆಳಕು ಏಕವ್ಯಕ್ತಿ ನಾಟಕ, ಇದರಲ್ಲಿ ನೃತ್ಯ, ನಾಟಕ ಮತ್ತು ಸಂಗೀತಕ್ಕೂ ಅಷ್ಟೇ ಒಂದು ಪ್ರಾಮುಖ್ಯತೆ ಇದೆ. ಇದರಲ್ಲಿ ಯಕ್ಷಗಾನದ ಒಂದು ಎಲಿಮೆಂಟ್ ಕೂಡ ಕೂಡಿದೆ. ಸೊ ಹಾಗಾಗಿ ಇದೆಲ್ಲ ಸೇರಿ ಒಂದು ಒಳ್ಳೆಯ ಒಂದು ಪ್ರದರ್ಶನ ಬಹುಶಃ ಅವರಿಗೆ ಅಪರೂಪಕ್ಕೆ ನೋಡಲಿಕ್ಕೆ ಸಿಗಬಹುದು ಅನ್ನೋದು ನನ್ನ ಒಂದು ನಂಬಿಕೆ. ಹಾಗಾಗಿ ಇದನ್ನು ಖಂಡಿತ ಅವರಿಗೆ ಇದು ನಿರಾಸೆ ಆಗಲ್ಲ, ಒಂದು ಹೊಸ ರೀತಿಯ ಪ್ರಯೋಗ ನೋಡೋದಕ್ಕೆ ಅವ್ರಿಗೆಲ್ಲರಿಗೂ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ತುಂಬ ಎಕ್ಸೈಟೆಡ್ ಆಗಿ ಕೂಡ ಇದ್ದೇನೆ ಅಲ್ಲಿ ಹೋಗಿ ಪ್ರದರ್ಶನ ಮಾಡೋದಕ್ಕೆ. ಓಕೆ, ನಿಮ್ಮ ನೃತ್ಯದ ಮೇಲಿನಂತಹ ಒಲವನ್ನು ಇಟ್ಕೊಂಡು, ಅದನ್ನು ಗಮನದಲ್ಲಿಟ್ಕೊಂಡು ನನ್ನದೊಂದು ಪ್ರಶ್ನೆ. ಇತ್ತೀಚೆಗೆ ಭರತನಾಟ್ಯದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ, ಒಂದಷ್ಟು ರೀತಿಯ ಹೊಸ ಪ್ರಯತ್ನಗಳು ನಡೀತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಇವಾಗ ಬೇರೆ ಬೇರೆ ರೀತಿಯ ಸಾಧನೆ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಗೊತ್ತು. ಅದು ಒಂದು ಒಳ್ಳೆ ವಿಚಾರನೇ. ಅಂದರೆ ಅದನ್ನು ಒಂದು ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ಒಂದು ಸ್ಪೋರ್ಟಿವ್ ಆಗಿ ಒಂದು ಎಂಕರೇಜ್ಮೆಂಟ್ ಇರುತ್ತೆ ಖಂಡಿತ. ಬಟ್ ಎಲ್ಲೋ ಅದು ಒಬ್ಬರನ್ನ ಇನ್ನೊಬ್ಬರು ನೋಡಿ ಅದನ್ನೇ ಕಾಂಪಿಟೇಷನ್ ರೀತಿಯಲ್ಲಿ ತೊಗೊಂಡು ಹೋಗ್ತಾ ಹೋದರೆ ಪ್ರಾಬಬ್ಲಿ ಕಲೆಗಿರುವಂತಹ ಪ್ರಾಮುಖ್ಯತೆ ಅದು ಕಳ್ಕೊಳ್ಳುತ್ತೆ. ಕಲೆ ಮೇಲೆ ಆಸಕ್ತಿಯಲ್ಲಿ ಮಾಡೋದನ್ನು ಹೊರತು ಕಾಂಪಿಟೇಷನ್ ರೀತಿಲಿ ಅದು ಬೆಳೀತಾ ಹೋಗುತ್ತೇನೋ ಅನ್ನೋ ಒಂದು ಅಭಿಪ್ರಾಯ ನನಗನ್ಸುತ್ತೆ ಸಮ್ಟೈಮ್ಸ್. ಬಟ್ ಅದನ್ನು ಸ್ಪೋರ್ಟಿವ್ ಆಗಿ ಒಂದು ಕಲೆಯಲ್ಲಿ ನಾನು ಸಾಧನೆ ಅದೊಂದು ನ್ಯಾಚುರಲ್ ಆಗಿ ಬಂದರೆ ಪ್ರಾಬಬ್ಲಿ ಚೆನ್ನಾಗಿರುತ್ತೆ. ನಾನು ಸಾಧನೆ ಮಾಡ್ತಾ ಹೋಗ್ತೀನಿ, ಬಟ್ ಅದು ಎಲ್ಲಾದರೂ ಈ ರೀತಿಯಲ್ಲಿ ಗುರುತಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದು ಗುರುತಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕಾಂಪಿಟೇಟಿವ್ ಆಗಿ ತೊಗೊಂಡ್ರೆ ಬಹುಶಃ ಅದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಓಕೆ,
ಒಂದಷ್ಟು ನಿಮ್ಮ ಹೊಸ ಪ್ರಯತ್ನಕ್ಕೂ ಕಲಾ ವಿಮರ್ಶಕರು ಅಥವಾ ಒಂದಷ್ಟು ಜನ ಶ್ಲಾಘನೆಯನ್ನು ವ್ಯಕ್ತಪಡಿಸಿರ್ಬೋದು ಅಥವಾ ಅವರ ಅಭಿಪ್ರಾಯವನ್ನು ಹೇಳಿರ್ಬೋದು. ಆ ನಿಟ್ಟಿನಲ್ಲಿ ಆ ಒಂದು ಜರ್ನಿ ಹೇಗಿತ್ತು? ಫಸ್ಟ್ ಶೋ ಆದಾಗ ಹಲವಾರು ಜನ ಬಂದು ಅಲ್ಲೇ ಪ್ರೋಗ್ರಾಮ್ ಮುಗಿದ ತಕ್ಷಣ ಅಲ್ಲಿ ಬಂದು ಹೇಳಿದರು ತುಂಬ ಚೆನ್ನಾಗಾಯಿತು. ಅದರಲ್ಲೂ ನಮ್ಮ ನಾಟಕದಲ್ಲಿ ಒಂದು ಎಂಡಿಂಗ್ ಸೀನಲ್ಲಿ ಒಂದು ಇಮೋಷ್ನಲ್ ಎಲಿಮೆಂಟ್ ಇದೆ. ಸೊ ಅದನ್ನು ನೋಡಿದಾಗ ತುಂಬ ಜನಕ್ಕೆ ಇಮೋಷ್ನಲಿ ಕನೆಕ್ಟ್ ಆಗಿ ತುಂಬ ಜನ ಬಂದು ಕಣ್ ತುಂಬ್ಕೊಂಡು ಹೇಳಿರೋವಂಥದ್ದು ಇದೆ. ಅದನ್ನು ನೋಡಿ ನನಗೆ ಒಂಥರ ಮೈ ಜುಮ್ ಅನಿಸಿತ್ತು. ಓಕೆ, ಇದು ಇಷ್ಟು ರೀತಿಯಲ್ಲಿ ಈ ಮಟ್ಟಕ್ಕೆ ಒಂದು ರೀಚ್ ಆಗಿದೆ ಜನರನ್ನು ಅನ್ನೋದು ಬಹಳ ಖುಷಿಯಾಗಿತ್ತು. ಸೊ ಹಾಗಾಗಿ ಹಲವಾರು ಕ್ಯಾರೆಕ್ಟರ್ಗಳು ಬರುವಂಥ ಒಂದು ನಾಟಕ, ಇದನ್ನು ಅಭಿನಯಿಸ್ತಾ ಇರೋದು ನಾನೊಬ್ಬಳೆ. ಸೊ ಹಾಗಾಗಿ ಅದನ್ನು ನೋಡಿ ಜನ ಖುಷಿಪಟ್ಟಿದ್ರು. ಸೊ ಎಲ್ಲೂ ಒಬ್ಬರೇ ಮಾಡ್ತಿದ್ದೀರಾ ಅನ್ನೋ ಒಂದು ಫೀಲ್ ಕೊಡಲಿಲ್ಲ. ತುಂಬ ಜನ ಸೇರಿ ತುಂಬ ಕ್ಯಾರೆಕ್ಟರ್ಗಳನ್ನು ನಿಭಾಯಿಸಿ ನಾಟಕ ಮಾಡಿದಾಗಿತ್ತು, ಆ ಒಂದು ಅನುಭವ ನಮ್ಗೆ ನೀಡ್ತು ಅನ್ನೋ ಒಂದು ಪ್ರಶಂಸೆಯನ್ನು ತುಂಬ ಜನ ವ್ಯಕ್ತಪಡಿಸಿದ್ರು. ಅನೇಕ ಜನ ಇದ್ರ ಬಗ್ಗೆ ರಿವ್ಯೂ ಕೂಡ ಬರೆದಿದ್ರು. ಪ್ರತಿಭಾ ಸಾಮಗ ಅವರು ಕೂಡ ಒಂದು ಒಳ್ಳೆ ರಿವ್ಯೂವನ್ನು ಬರೆದುಕೊಟ್ಟಿದ್ರು. ತುಂಬ ಚೆನ್ನಾಗಿ ಏಕವ್ಯಕ್ತಿ ನಾಟಕ ಮೂಡಿ ಬಂದಿದೆ. ಅನೇಕ ಜನ ಏಕವ್ಯಕ್ತಿ ನಾಟಕಗಳನ್ನು ಇತ್ತೀಚೆಗೆ ಅದರ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಇದೊಂದು ತುಂಬ ವಿಭಿನ್ನವಾದಂತಹ ಒಂದು ಏಕವ್ಯಕ್ತಿ ನಾಟಕ ಆಗಿತ್ತು. ಅದರಲ್ಲೂ ನಾವು ಆರಿಸ್ಕೊಂಡಂತಹ ಒಂದು ಸಬ್ಜೆಕ್ಟ್ ಇರ್ಬೋದು, ನಾಟ್ಯ ರಾಣಿ ಶಾಂತಲೆ. ಆಕೆಯ ಒಂದು ಕ್ಯಾರೆಕ್ಟರೇ ಆಗಿದೆ. ನಾವು ಈಗೇನು ಬೇಲೂರು ಹಳೆಬೀಡನ್ನಲ್ಲೆಲ್ಲ ನೋಡ್ತೀವಿ, ಅದೆಲ್ಲ ಕೆತ್ತನೆಯನ್ನು ಮಾಡೋದಕ್ಕೆ ಮುಖ್ಯ ಕಾರಣವಾಗಿದ್ದು ನಾಟ್ಯ ರಾಣಿ ಶಾಂತಲೆ. ಸೊ ಅವಳು ಹೇಗೆ ಅವಳ ಜೀವನವನ್ನು ಅದಕ್ಕೋಸ್ಕರ ಸಮರ್ಪಣೆ ಮಾಡಿ ನೃತ್ಯವನ್ನು ಮುಂದಿನ ಜನ್ರೇಷನ್ಗೆ ಅದನ್ನು ಉಳಿಸ್ಕೊಡ್ಬೇಕು, ಅವರು ಅದನ್ನು ನೋಡಿ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವಳು ಹೇಗೆ ಅವಳ ಒಂದು ಲೈಫ್ ಅಲ್ಲಿ ಬಂದಂಥ ಎಲ್ಲ ಸ್ಟ್ರಗಲ್ಗಳನ್ನು ಮೀರಿ ಅವಳು ಹೇಗೆ ಅದನ್ನು ಉಳಿಸ್ಕೊಂಡು ಹೋದ್ಲು, ಅದಕ್ಕಾಗಿ ಏನೇನು ಮಾಡಿದ್ಲು, ಏನೇನು ತ್ಯಾಗಗಳನ್ನು ಮಾಡಿದ್ಲು ಅನ್ನೋ ಕಥೆಯೇ ಈ ಹೆಜ್ಜೆಗೊಲಿದ ಬೆಳಕು. ಸೊ ಈ ಒಂದು ಥೀಮ್ನ ಚೂಸ್ ಮಾಡಿದ್ದಕ್ಕೂ ತುಂಬ ಜನ ಪ್ರಶಂಸೆಯನ್ನು ನೀಡಿದ್ದಾರೆ. ಇದು ಯಾರೂ ಈ ಕಥೆನ ಹೇಳುವಂಥ ಪ್ರಯತ್ನ ಮಾಡಿರಲಿಲ್ಲ ಏಕವ್ಯಕ್ತಿ ನಾಟಕದಲ್ಲಿ. ಸೊ ನೀವು ಈ ವಿಷಯವನ್ನು ತಗೊಂಡು ಅದನ್ನು ಅದ್ಭುತ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದೀರಾ ಅನ್ನೋ ರಿವ್ಯೂ ಬಂದಿತ್ತು. ಸೊ ಹಾಗಾಗಿ ಬಹಳ ಖುಷಿ ಆಯಿತು. ಓಕೆ, ಸಂಸ್ಕೃತಿ ಪ್ರಭಾಕರ್ ಅವರ ಕನಸುಗಳ ಬಗ್ಗೆ ಮಾತಾಡೋದಾದರೆ ಮುಂದಿನ ಕನಸುಗಳು ಏನು ಅಂತ? ನಾವು ಈ ನಾಟಕವನ್ನು ಶುರು ಮಾಡಿದಾಗ ನಾವು ಪ್ರಜ್ಞಾನಂ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನ ಓಪನ್ ಮಾಡಿದ್ವಿ. ನನ್ನ ತಂದೆ GP ಪ್ರಭಾಕರ್ ತುಮ್ರಿ ಅವರ ಮುಖ್ಯ ಉದ್ದೇಶ, ನಮ್ಮ ಟ್ರಸ್ಟ್ನ ಓಪನ್ ಮಾಡುವಂಥ ಮುಖ್ಯ ಉದ್ದೇಶ ಇದ್ದಿದ್ದೆ ನಮ್ಮ ಭಾರತೀಯ ಕಲಾ ಪರಂಪರೆಯನ್ನು ಜನರಿಗೆ ಇನ್ನೂ ಹೆಚ್ಚಾಗಿ ತಲುಪಿಸ್ಬೇಕು, ಅದನ್ನು ಉಳಿಸ್ಬೇಕು, ಬೆಳೆಸಬೇಕು ಮತ್ತು ಬಳಸಬೇಕು, ಅದನ್ನು ಮಾಡಬೇಕು ಅನ್ನೋ ಆ ಒಂದು ಎಜೆಂಡಾ ನಾವು ಇಟ್ಕೊಂಡೇ ಪ್ರಜ್ಞಾನಂ ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದು. ಸೊ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಈ ಥರ ನಮ್ಮ ಕಲೆಯನ್ನು ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನ ಪ್ರಜ್ಞಾನಂ ಟ್ರಸ್ಟ್ ಕಡೆಯಿಂದ ಮಾಡಬೇಕು. ಪ್ರತಿ ವರ್ಷ ಒಂದೊಂದು ಹೊಸ ಪ್ರೊಡಕ್ಷನ್ಗಳನ್ನು ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಆಸೆ, ಕನಸು ಇದೆ. ಸೊ ಅದರ ಜೊತೆಗೆ ನಮ್ಮ ಪ್ರದರ್ಶನಗಳಲ್ಲದೆ ಇನ್ನೂ ಹೆಚ್ಚಿನ ಕಲಾವಿದರಿಗೂ ಅದೊಂದು ವೇದಿಕೆಯಾಗಿ ಅವರಿಗೂ ಒಂದು ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೊಂದು ಎಂಕರೇಜ್ಮೆಂಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಟ್ರಸ್ಟ್ನ ನಾವು ಓಪನ್ ಮಾಡಿದ್ವಿ. ಸೊ ಹಾಗಾಗಿ ಮುಂದಿನ ಕನಸುಗಳು ಅದೇ. ಸ್ವದೇಶದಲ್ಲಿ ಒಂದಷ್ಟು ಪ್ರದರ್ಶನಗಳನ್ನು ಕೊಟ್ಟ ನಂತರ ಈಗ ಒಂದು ವಿದೇಶದಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಹಳ ಖುಷಿ ಆಗ್ತಾ ಇದೆ. ಫಸ್ಟಿಗೆ ನಾವು ಈ ಪ್ರೊಡಕ್ಷನನ್ನು ಸ್ಟಾರ್ಟ್ ಮಾಡಿದಾಗ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು ನಾವು ಬೇರೆ ದೇಶಗಳಲ್ಲೂ ಪ್ರದರ್ಶನ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಅಂತ. ಇಲ್ಲಿ ಹಲವಾರು ಕಡೆ ಪ್ರದರ್ಶನ ಕೊಟ್ಟಾಗ ಅದರ ರಿವ್ಯೂ ನೋಡಿದಾಗ ಬಹಳ ಖುಷಿ ಇತ್ತು. ಆ ಒಂದು ರಿವ್ಯೂನ ಮೂಲಕವೇ ನಮಗೆ ಇವಾಗ ಇಂಟರ್ನ್ಯಾಷನಲಿ ಬಹರೇನ್ ದೇಶದಲ್ಲಿ ಕನ್ನಡ ಸಂಘದ ಮೂಲಕ ಅಲ್ಲಿ ನಮಗೆ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇರೋದು ತುಂಬ ಖುಷಿ ಇದೆ. ಡಿಸೆಂಬರ್ 19ರಂದು ಅಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಸೊ ಹಾಗಾಗಿ ಪ್ರಾಬಬ್ಲಿ ಕಲೆಯಲ್ಲಿ ನಾವು ಆಸಕ್ತಿ ಇಟ್ಟು ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ 100% ನಾವು ಕೊಡ್ತಾ ಹೋದರೆ ವೇದಿಕೆ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದು ಸುಳ್ಳಲ್ಲ. ಹಾಗಾಗಿ ಆ ಒಂದು ನಾವು ಶ್ರಮ ಮತ್ತು ಪ್ರೀತಿಯಿಂದ ಮಾಡಿದ್ರ ಕಾರಣವಾಗಿ ನಮ್ಗೆ ಇವತ್ತು ಬಹರಿನ್ನಲ್ಲೂ ಮಾಡುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ. ಪ್ರಜ್ಞಾನಂ ಟ್ರಸ್ಟ್ ಉಡುಪಿ ಇದರ ಹೆಜ್ಜೆಗೊಲಿದ ಬೆಳಕು ನಾಟಕ ಕನ್ನಡ ಸಂಘ ಬಹರೇನ್ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಲಿ ಅನ್ನೋದು ನಮ್ಮ ಹಾರೈಕೆ. ಧನ್ಯವಾದಗಳು.